ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 23ರ ನಂತರ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಸಾಮಾನ್ಯವಾಗಿರೋದಿಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ತಿರುವು ಮಾಡುವಂತಹ ಒಂದು ಮಹತ್ವದ ಕಾಲಘಟ್ಟವಾಗಿದೆ. ಇಷ್ಟು ದಿನ ನೀವು ಅನುಭವಿಸಿದ ಮನಸ್ಸಿನ ನೋವು, ಅಸ್ಪಷ್ಟತೆ, ಭಯ ಮತ್ತು ನಿರೀಕ್ಷೆಗಳ ನಡುವಿನ ಹೋರಾಟಕ್ಕೆ ಈಗ ಅಂತ್ಯವಾಗುವ ಸಮಯ ಸಮೀಪಿಸುತ್ತಿದೆ. ಕರ್ಕಾಟಕ ರಾಶಿಯವರು ಭಾವನಾತ್ಮಕವಾಗಿ ತುಂಬ ಆಳವಾದವರು. ಹೊರಗೆ ಮೌನವಾಗಿದ್ದರೂ ಕೂಡ ಒಳಗೊಳಗೆ ಅನೇಕ ಭಾರಗಳನ್ನು ಹೊತ್ತಿ ಬದುಕಿರುವವರು ಇವರಾಗಿರ್ತಾರೆ. ಇನ್ನು ಇತರರಿಗಾಗಿ, ಬೇರೆಯವರಿಗಾಗಿ ಬದುಕುತ್ತಾ ತಮ್ಮ ನೋವನ್ನು ತಾವೇ ನುಂಗಿಕೊಂಡವರು ಇವರು. ನಿಮ್ಮ ಒಳ್ಳೆತನವನ್ನು ಹಲವರು ದುರ್ಬಲತೆ ಅಂತ ಭಾವಿಸಿದರೂ ಕೂಡ ನಿಮ್ಮ ಒಳ್ಳೆತನವನ್ನು ನೀವು ಬದಲಾಯಿಸಿಕೊಳ್ಳಿಲ್ಲ. ಆದರೆ ಡಿಸೆಂಬರ್ 23ರ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ರಹಸ್ಯ ಪವಾಡ ನಿಮ್ಮ ಈ ಸ್ವಭಾವವನ್ನೇ ನಿಮ್ಮ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಬದುಕಿಗೆ ಒಬ್ಬ ಅಪರೂಪದ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ಬಹಳ ಬಲವಾಗಿದೆ. ಈ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು, ಹಿತೈಷಿ ಆಗಿರ್ಬೋದು, ಮಾರ್ಗದರ್ಶಿ ಆಗಿರ್ಬೋದು, ಅಥವಾ ನಿಮ್ಮ ಜೀವನದ ಸಂಗಾತಿಯಾಗಿಯೂ ಇವರು ಬರಬಹುದು. ಅವರು ಯಾವ ರೂಪದಲ್ಲಿ ಬಂದರೂ ಕೂಡ ಅವರು ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತಾರೆ. ಯಾರಿಗೂ ನೀವು ಹೇಳದ ಅವರು ನಿಮ್ಮ ನೋವನ್ನು ಅವರ ಮುಂದೆ ಹೇಳಿಕೊಳ್ಳುವ ಧೈರ್ಯ ನಿಮಗೆ ಬರುತ್ತೆ. ನಾನಿದ್ದೇನೆ ಎಂಬ ಒಂದು ಭರವಸೆಯನ್ನು ಅವರು ನಿಮ್ಮ ಜೀವನಕ್ಕೆ ತರ್ತಾರೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕಂಡು ಬಂದ ಅಸ್ಥಿರತೆ, ಗೊಂದಲ ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ. ನಿಮಗೆ ಇನ್ಮೇಲೆ ನೀವು ಒಂದು ಭದ್ರತೆ ಮತ್ತು ನೆಮ್ಮದಿಯನ್ನು ಅನುಭವಿಸೋದಕ್ಕೆ ಆರಂಭ ಮಾಡ್ತೀರಾ. ಕಳೆದ ಕೆಲವು ವರ್ಷಗಳಿಂದ ಕರ್ಕಾಟಕ ರಾಶಿಯವರು ಕುಟುಂಬ, ಹಣ ಮತ್ತು ಸಂಬಂಧಗಳ ವಿಚಾರದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ರು. ನೀವು ಯಾರು ನಂಬಿರ್ತೀರಲ್ಲ ಅವರಿಂದನೇ ನಿಮಗೆ ಎಷ್ಟೋ ಸಲ ಮೋಸ ಆಗಿದೆ. ನಿರಾಸೆ, ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗದೆ ಮನಸ್ಸು ಕುಕ್ಕಿದ ಸಮಯ ಇದಾಗಿತ್ತು. ಎಲ್ಲವನ್ನೂ ಮರೆಸುವಂತಹ ಹೊಸ ಅಧ್ಯಾಯ ಅನ್ನೋದು ನಿಮಗೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ಡಿಸೆಂಬರ್ 23ರ ನಂತರ ಗ್ರಹಗತಿಯ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಮೌನವಾಗಿ ಪ್ರವೇಶಿಸಿ ದೊಡ್ಡ ಬದಲಾವಣೆಗಳನ್ನು ತರುವಂತಹ ವ್ಯಕ್ತಿ ಒಂದು ರಹಸ್ಯ ಪವಾಡ ಅಂತ ಕರೆಯಲಾಗುತ್ತೆ. ನೀವು ಇಷ್ಟು ದಿನ ಬಿತ್ತಿದ ಬೀಜಗಳು ಮಣ್ಣಿನೊಳಗೆ ಮೌನವಾಗಿ ಇದ್ವು. ಈಗ ಅವು ಒಂದು ಮೊಳಕೆಯನ್ನು ಹೊಡೆದು ಫಲವನ್ನು ಬಿಡ್ತಾ ಇವೆ. ಇಷ್ಟು ದಿನ ನಿಮ್ಮ ಶ್ರಮ, ಭಾವನೆ ಮತ್ತು ತ್ಯಾಗಕ್ಕೆ ಫಲ ಸಿಗುವ ಕಾಲ ಆರಂಭವಾಗ್ತಾ ಇದೆ. ಮಾನಸಿಕವಾಗಿ ನೀವು ತುಂಬ ದಣಿದಿದ್ದೀರಿ. ಸದಾ ಎಲ್ಲರನ್ನೂ ಸಂತೋಷಪಡಿಸುವ ಹೊಣೆ ನಿಮ್ಮ ಮೇಲೆ ಇತ್ತು. ಆದರೆ ಈಗ ನಿಮ್ಮ ಮನಸ್ಸು ಹಗುರವಾಗ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಿಮ್ಮ ಸುತ್ತಲೂ ಕಾಣಿಸಿಕೊಳ್ತಾರೆ. ಸಮಾಜ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಇದ್ದ ತಪ್ಪು ಅಭಿಪ್ರಾಯಗಳು ನಿಧಾನವಾಗಿ ದೂರವಾಗುತ್ತೆ. ನಿಮ್ಮ ಕಾಳಜಿ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಜನರು ಸುರಕ್ಷತೆ ಮತ್ತು ಸ್ಥಿರತೆಯನ್ನ ಬಯಸುವವರು. ಸುರಕ್ಷತೆ ಮತ್ತು ಸ್ಥಿರತೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆ ಸ್ಥಿರತೆಯನ್ನ ಮತ್ತು ಭದ್ರತೆಯನ್ನ ತಂದುಕೊಡ್ತಾರೆ. ಅವರು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾರೆ. ನೀವು ಒಂಟಿಯಲ್ಲ, ನೀವು ಸಿಂಗಲ್ ಅಲ್ಲ, ನೀವು ಅಂತ ಒಂದು ಭಾವನೆ ನಿಮ್ಮೊಂದಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಿಸಿ ನಿಮ್ಮ ಮನಸ್ಸಲ್ಲಿ ಕೊಡ್ತಾರೆ. ಹಳೆಯ ಸ್ನೇಹ ಮತ್ತೆ ಜೀವ ಪಡಿಬಹುದು ಅಥವಾ ಸಂಪೂರ್ಣ ಹೊಸ ಪರಿಚಯ ನಿಮ್ಮ ಜೀವನದಲ್ಲಿ ಅತಿ ಹತ್ತಿರ ಆಗಬಹುದು. ಅವರ ಮಾತುಗಳು ನಿಮ್ಮ ಮನಸ್ಸಿಗೆ ಒಂದು ಮುದವನ್ನು ಉಂಟು ಮಾಡುತ್ತೆ. ನಿಮಗೆ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಕರ್ಕಾಟಕ ರಾಶಿಯವರು ನಿಷ್ಠೆಯಿಂದ ಕೆಲಸ ಮಾಡುವವರು, ಆದರೆ ತಮ್ಮ ಸಾಧನೆಯನ್ನು ಹೇಳಿಕೊಳ್ಳದವರು ಇವರಾಗಿರ್ತಾರೆ. ಅದಕ್ಕೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದೆ ಒಂದು ಹಳೆಯದನ್ನ ನೀವು ಇನ್ಮೇಲೆ ಬಿಟ್ಟು ಹೊಸ ಮಾರ್ಗದಲ್ಲಿ ನಡೀತಿದ್ದ. ಆದರೆ ಡಿಸೆಂಬರ್ 23ರ ನಂತರ ಈ ಸ್ಥಿತಿ ಬದಲಾಗುತ್ತೆ. ನಿಮ್ಮ ಕೆಲಸದ ಮೌಲ್ಯ ಅನ್ನೋದು ಹೊರ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತೆ. ಪದೋನ್ನತಿ, ಜವಾಬ್ದಾರಿ ಹೆಚ್ಚಳ ಅಥವಾ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಶಿಕ್ಷಣ, ಆರೋಗ್ಯ, ಆಹಾರ ಸೇವೆ, ರಿಯಲ್ ಎಸ್ಟೇಟ್ ಅಥವಾ ಕೇರ್ ಈ ಸಂಬಂಧಿತ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ ಅಂತಾನೆ ಹೇಳ್ಬಹುದು. ಸ್ವಂತ ಉದ್ಯಮ ಮಾಡುವವರಿಗೆ ವಿಸ್ತರಣೆಯ ಯೋಗ ಇದೆ. ಆ ಹೊಸ ವ್ಯಕ್ತಿ ಸಲಹೆ ನೀವು ನಿಮ್ಮ ವೃತ್ತಿ ನಿರ್ಣಯಗಳಿಗೆ ಸ್ಪಷ್ಟತೆಯನ್ನು ನೀಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಕುಟುಂಬಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಾರೆ. ತಮ್ಮ ಅಗತ್ಯವನ್ನು ಕಡೆಗಣಿಸುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣದ ಒತ್ತಡ ನಿಮ್ಮ ಮನಸ್ಸನ್ನು ಕೆಡಿಸ್ತಾ ಇತ್ತು.
ಸಾಲ, ಬಾಕಿ ಅಥವಾ ಅನಿವಾರ್ಯ ವೆಚ್ಚಗಳಿಂದ ಆತಂಕ ಹೆಚ್ಚಿತ್ತು. ಆದರೆ ಡಿಸೆಂಬರ್ 23ರ ನಂತರ ಹಣದ ಅರಿವು ಅನ್ನೋದು ಸುಧಾರಿಸುತ್ತೆ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ. ಹಳೆಯ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಆಸ್ತಿ, ಮನೆ ಅಥವಾ ಭೂಮಿ ಸಂಬಂಧಿತ ವಿಷಯಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತೆ. ಆ ಹೊಸ ವ್ಯಕ್ತಿ ಹಣಕಾಸು ನಿರ್ಣಯಗಳಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡ್ತಾರೆ. ಸಾಲದ ಒತ್ತಡ ಕಡಿಮೆಯಾಗುತ್ತೆ. ಕುಟುಂಬ ಜೀವನದಲ್ಲಿ ಕರ್ಕಾಟಕ ರಾಶಿಯವರು ಮನೆಯ ಹೃದಯವಾಗಿರ್ತಾರೆ. ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡ್ತಾರೆ. ಸಾಲದ ಒತ್ತಡ ಕಡಿಮೆ ಆಗುತ್ತೆ. ಕುಟುಂಬ ಜೀವನದಲ್ಲಿ ಕರ್ಕಾಟಕ ರಾಶಿಯವರು ಒಳ್ಳೆಯ ಮನೆಯ ಹೃದಯವಾಗಿರ್ತಾರೆ. ಆದರೆ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಬಹುದು. ಆದರೆ ಡಿಸೆಂಬರ್ 23ರ ನಂತರ ಮನೆಯ ವಾತಾವರಣ ಅನ್ನೋದು ಬದಲಾಗುತ್ತೆ. ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ. ಪ್ರೀತಿ, ವಿಶ್ವಾಸ ಮತ್ತೆ ಬಲವಾಗುತ್ತೆ. ದಾಂಪತ್ಯದಲ್ಲಿ ಇದ್ದ ಅಂತರ ಕಡಿಮೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರುವ ಸಮಯ ಇದಾಗಿರುತ್ತೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಮನೆಯಲ್ಲಿನ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಒತ್ತಡವನ್ನು ದೇಹದಲ್ಲಿ ಇಟ್ಟುಕೊಳ್ಳುವವರಾಗಿರ್ತಾರೆ. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ನಿದ್ರಾ ಸಮಸ್ಯೆಗಳು ಅಥವಾ ದೌರ್ಬಲ್ಯ ಕಾಡ್ತಾ ಇದ್ದಿರಬಹುದು. ಆದರೆ ಡಿಸೆಂಬರ್ 23ರ ನಂತರ ಮನಸ್ಸು ಶಾಂತವಾದಂತೆ ದೇಹವು ಚೇತರಿಸಿಕೊಳ್ಳುತ್ತೆ. ಸರಿಯಾದ ಆಹಾರ, ಧ್ಯಾನ ಮತ್ತು ವಿಶ್ರಾಂತಿ ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ನೀಡುತ್ತೆ. ಮುಖದಲ್ಲಿ ಹೊಸ ತೇಜಸ್ಸು ಕಾಣಿಸಿಕೊಳ್ಳುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಕಾಳಜಿ, ಸಹಾನುಭೂತಿ ಮತ್ತು ನಿಷ್ಠೆಗೆ ಮನ್ನಣೆ ಸಿಗುತ್ತೆ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ನಿಮ್ಮ ಅಂತರಾತ್ಮ ಹೆಚ್ಚು ಜಾಗೃತವಾಗುತ್ತೆ. ದೈವ ಬಲದ ಮೇಲಿನ ನಂಬಿಕೆ ಗಟ್ಟಿಯಾಗುತ್ತೆ. ಧ್ಯಾನ, ದಾನ, ಸೇವೆ ಮತ್ತು ಪುಣ್ಯಕ್ಷೇತ್ರ ದರ್ಶನಗಳ ಕಡೆಗೆ ನಿಮ್ಮ ಮನಸ್ಸು ಸೆಳೆಯುತ್ತೆ. ಒಳಗಿನ ಧ್ವನಿ ನಿಮಗೆ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಗದರ್ಶನ ನೀಡುತ್ತೆ. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದು ಸ್ಪಷ್ಟವಾಗುತ್ತೆ. ಇದು ದೈವಿಕ ರಕ್ಷಣೆಯ ಸಂಕೇತ. ಡಿಸೆಂಬರ್ 23 ಎನ್ನುವುದು ಕರ್ಕಾಟಕ ರಾಶಿಯವರ ಪಾಲಿಗೆ ಕೇವಲ ಒಂದು ದಿನಾಂಕವಲ್ಲ, ಅದು ಭಾವನಾತ್ಮಕ ಪುನರ್ಜನ್ಮದ ದಿನ. ಇಷ್ಟು ದಿನ ಕಣ್ಣೀರಲ್ಲಿ ಮುಳುಗಿದ ನಿಮ್ಮ ಬದುಕಿಗೆ ಈಗ ನಗು ಬರುವ ಸಮಯ ಬಂದಿದೆ. ಈ ರಹಸ್ಯ ಪವಾಡ ಮತ್ತು ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಮುಂದಿನ ಹಲವು ವರ್ಷಗಳವರೆಗೆ ಭದ್ರ ನೆಲೆಯನ್ನು ಹಾಕುತ್ತೆ. ಹಳೆಯ ನೋವು ಮತ್ತು ಭಯ, ಅನುಮಾನಗಳನ್ನು ಬಿಟ್ಟು ಹೊಸ ಅವಕಾಶಗಳಿಗೆ ಮನ ತೆರೆದರೆ ಈ ಅದೃಷ್ಟ ನಿಮ್ಮ ಜೊತೆಯೇ ಇರುತ್ತೆ. ಪ್ರಕೃತಿಯೇ ನಿಮ್ಮ ಪರವಾಗಿರುವಾಗ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲರಿಗೂ ಶುಭವಾಗಲಿ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ವಿಡಿಯೋ ಒಂದು ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತು ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.